2 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳೇ. 2 ಅಂಕದ ಪ್ರಶ್ನೆ. ಪ್ರೂವ್ ದಟ್ 2 ಪ್ಲಸ್ ರೂಟ್ 3 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಅಂತ ಕೇಳುವಂಥದ್ದು. ಈಗ ಕೊಟ್ಟಿರುವಂಥ ಕ್ವಶನ್ನ ಹಾಗೆ ಬರ್ಕೊಳ್ಳಿ ಮಕ್ಕಳೇ. ಇಲ್ಲಿ ಅ ಅನ್ನೋ ಅಕ್ಷರವನ್ನು ಬರ್ಕೋಬೇಡಿ. 2 ಪ್ಲಸ್ ರೂಟ್ 3 ಒಂದು ನೋಡಿ, ಆ ಬರಿಬೇಡಿ, ಭಾಗಲಬ್ಧ ಸಂಖ್ಯೆ, ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅನ್ನೋದನ್ನು ಬರೀಬೇಕು ಮಕ್ಕಳೇ. ನೋಡಿ, 2 ಪ್ಲಸ್ ರೂಟ್ 3 ಒಂದು, ಇದನ್ನು ಬಿಟ್ಟು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ಬೇಕು ಮಕ್ಕಳೇ. ನಂತರ 2 ಪ್ಲಸ್ ರೂಟ್ 3 ಅಂತ ಬರೆದು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರೀಬೇಕು ಮಕ್ಕಳೇ. ಅರ್ಥ ಆಯ್ತಾ? ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು. ಕ್ಯೂ ನಾಟ್ ಈಕ್ವಲ್ ಟು 0. ಇದನ್ನು ಕಲ್ತ್ಕೊಳ್ಳಿ ಮಕ್ಕಳೇ, ಬೈ ಹೆಡ್ ಮಾಡಿ. ಪಿ ಆ್ಯಂಡ್ ಕ್ಯೂ ಆರ್ ಕೋ ಪ್ರೈಮ್ಸ್. ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. ಓಕೆನಾ ಮಕ್ಕಳೇ? ಈಗ ನೋಡಿ ಮಕ್ಕಳೇ, ರೂಟ್ ಇರೋದು ಎಲ್ಲಿದೆಯೋ ಅದನ್ನು ಹಾಗೆ ಬರ್ಕೊಳ್ಳಿ. ರೂಟ್ ಇರೋದಿದೆ ಅಲ್ವಾ? ಹಾಗಾದರೆ 2 ಪ್ಲಸ್ ಅನ್ನೋದನ್ನು ಬಿಟ್ಟು ರೂಟ್ 3 ಮತ್ತು ಏನೇನು ಕಾಣಿಸುತ್ತೆ ಅದೆಲ್ಲ ಹಂಗೆ ಬರ್ಕೊಳ್ಳಿ ಮಕ್ಕಳೇ. ರೂಟ್ 3 ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಕಾಣಿಸುತ್ತಲ್ವಾ, ಅದನ್ನು ಹಂಗೆ ಬರ್ಕೊಳ್ಳಿ. ಈ 2 ಬಿಟ್ಟಿದ್ರಲ್ಲ ಮಕ್ಕಳೇ, ಅದನ್ನು ಇಲ್ಲಿ ಬರೀರಿ ಮಕ್ಕಳೇ, -2 ಅಂತ. ಓಕೆ, ರೂಟ್ 3 ಈಸ್ ಈಕ್ವಲ್ ಟು ನೋಡಿ, ಪಿ ಹಂಗೆ ಬರೀರಿ, ಮೈನಸ್ ಹಂಗೆ ಬರೀರಿ, 2 ಹಾಗೆ ಬರೀರಿ. ಈ ಕ್ಯೂನ ಇಲ್ಲಿಗೂ ಬರೆದು ಇಲ್ಲಿಗೂ ಬರೀರಿ. ಅರ್ಥ ಆಯ್ತಾ ಮಕ್ಕಳ? ಈಗ ನೋಡಿ, ರೂಟ್ ಇರೋದು ಈ ಕಡೆಗೆ ಇದೆಯಲ್ವಾ, ಅದಕ್ಕೆ ಈ ಪದವನ್ನು ಬರೀರಿ ಮಕ್ಕಳೇ. ಅಭಾಗಲಬ್ಧ ಸಂಖ್ಯೆ. ನೋಡಿ, ಇಲ್ಲೇನಿದೆಯೋ ಅದನ್ನೇ ಇಲ್ಲಿ ಬರೆದಿದ್ದೀನಿ. ಇಸ್ ಈಕ್ವಲ್ ಟು ಆ ಬಿಟ್ಟು ಬರೀರಿ ಮಕ್ಕಳೇ, ಭಾಗಲಬ್ಧ ಸಂಖ್ಯೆ. ಸರಿನಾ ಮಕ್ಕಳ? ಇಲ್ಲಿ ವೈರುಧ್ಯತೆ ಉಂಟಾಗಿದೆ. ಇದನ್ನು ಬೈಹರ್ಟ್ ಮಾಡಿ ಮಕ್ಕಳೇ, ಪ್ರಾಕ್ಟೀಸ್ ಮಾಡಿ, ಇದನ್ನು ಚೆನ್ನಾಗಿ ಬರೆದು. ಇಲ್ಲಿ ವೈರುಧ್ಯತೆ ಉಂಟಾಗಿದೆ, ನಮ್ಮ ಊಹೆ ತಪ್ಪಾಗಿದೆ. ದೇರ್ ಫೋರ್ ಇದನ್ನೇ ಬರೀರಿ ಮಕ್ಕಳೇ, 2 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ಸರಿನಾ ಮಕ್ಕಳ? ನೋಡಿ ಮಕ್ಕಳೇ, ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲಿ ಬರೀ ಕೇವಲ ರೂಟ್ 3 ಅಂತ ಮಾತ್ರ ಇದೆಯಲ್ಲ ಮಕ್ಕಳೇ, ಹಿಂದೆ ಯಾವುದೇ ಸಂಖ್ಯೆಗಳಿಲ್ಲ, ಹಿಂದೆ ಮುಂದೆ ಯಾವುದೇ ಸಂಖ್ಯೆಗಳಿಲ್ಲ ಅಂತಂದಾಗ ಇದನ್ನು ಮಾಡುವಂಥ ರೀತಿ ಬೇರೆ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ ಮಕ್ಕಳೇ, ಆವಾಗಲೇ ಮಾಡಿದಾರಲ್ಲ ಅದೇ ಥರನೇ ಬರುತ್ತೆ ಸ್ಟೆಪ್ಸು. ರೂಟ್ 3 ಒಂದು ಆ ಬಿಟ್ಬಿಟ್ಟು ಬರೀರಿ ಅಂತ ಹೇಳಿದ್ನಲ್ಲ, ಅದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸರಿನಾ ಮಕ್ಕಳ? ಮೊದಲನೇ ಸ್ಟೆಪ್ ಅದೇ ಇರುತ್ತೆ. ನಂತರ ರೂಟ್ 3 ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರೀತಾ ಇದ್ರಲ್ಲ ಮಕ್ಕಳೇ, ಅದೇ ಸ್ಟೆಪ್ ಇರುತ್ತೆ. ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು, ಅದು ಕೂಡ ಅದೇ ಇರುತ್ತೆ. ಕ್ಯೂ ನಾಟ್ ಈಕ್ವಲ್ ಟು 0 ಕೂಡ ಅದೇ ಇರುತ್ತೆ ಮಕ್ಕಳೇ. ಓಕೆ, ಈಗ ನೋಡಿ ಮಕ್ಕಳೇ, ಕ್ಯೂ ಅನ್ನು ಇದ್ರ ಪಕ್ಕ ಬರೀರಿ ಮಕ್ಕಳೇ. ಕ್ಯೂ ರೂಟ್ 3 ಈಸ್ ಈಕ್ವಲ್ ಟು ಪಿ ಅಂತ ಬರೀರಿ. ಕ್ಯೂನ ರೂಟ್ 3 ಪಕ್ಕಕ್ಕೆ ಬರೀಬೇಕಷ್ಟೇ. ಓಕೆ, ನಂತರ SOBS ಅಂತ ಬರೀರಿ. ಕ್ಯೂಗೆ ಸ್ಕ್ವೇರ್ ಹಾಕಿ, ರೂಟ್ ಬಿಟ್ಬಿಡಿ, ಈಸ್ ಈಕ್ವಲ್ ಟು ಪಿಗೆ ಸ್ಕ್ವೇರ್ ಹಾಕಿ ಮಕ್ಕಳೇ. ಸರಿನಾ? ಇದಕ್ಕೆ ಸ್ಟಾರ್ ಅಂತ ಇದು ಮಾಡಿ, ಮಾರ್ಕ್ ಮಾಡಿ. ನಂತರ 3 ಡಿವೈಡ್ಸ್ ಪಿ ಸ್ಕ್ವೇರ್ ಅಂತ ಬರೀರಿ. ಇಲ್ಲಿ ನೋಡಿ ಮಕ್ಕಳೇ, 3 ಇದೆಯಲ್ಲ ಅದನ್ನು ಬರೀರಿ. ಈಕ್ವಲ್ಸ್ ಬಿಟ್ಬಿಟ್ಟು ಡಿವೈಡ್ಸ್ ಅಂತ ಬರೀಬೇಕು, ಪಿ ಸ್ಕ್ವೇರ್ ಅಂತ ಹಾಗೆ ಬರೀರಿ. ನಂತರ 3 ಡಿವೈಡ್ಸ್ ಪಿ ಅಂತ ಬರೀರಿ. ಸರಿನಾ ಮಕ್ಕಳ? ಇದನ್ನೇ ಬರೀರಿ ಈಗ ವಾಕ್ಯ. 3 ಪಿನ ಅಪವರ್ತನ ಅಂತ ಬರೀರಿ. 3 ಪಿನ ಅಪವರ್ತನ ಅಂತ ಬರೆದಿದ್ದೀವಿ. ನಂತರ ಪಿ ಈಸ್ ಈಕ್ವಲ್ ಟು 3 ಕೆ ಅಂತ ಬರೀಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಪಿ ಈಸ್ ಈಕ್ವಲ್ ಟು ಇಲ್ಲಿ ಯಾವ ಸಂಖ್ಯೆ ಇರುತ್ತೋ ಅದು ಬರೆದು ಕೆ ಅಂತ ಬರೀಬೇಕು. ಸರಿನಾ?
ಮತ್ತು SOBS ಅಂತ ಬರೀರಿ. SOBS ಆದಮೇಲೆ ಮಕ್ಕಳೇ ಇದ್ರ ಕೆಳಗಡೆ ನೀವು ಬರೀತಾ ಹೋಗಬೇಕು, ನಾನು ಇಲ್ಲಿ ಬರೆದಿರ್ತೀನಿ. SOBS ಆದಮೇಲೆ ನೋಡಿ ಇಲ್ಲಿ ಏನಿದೆಯೇ, ಪಿ ಇದೆಯಲ್ವಾ, ಪಿ ಸ್ಕ್ವೇರ್ ಅಂತ ಬರೀರಿ, ಈಸ್ ಈಕ್ವಲ್ ಟು 3 ಇದೆಯಲ್ವಾ, 3 ಇಂಟು 3 ಅಂತ ಬರೀರಿ, ಇಂಟು ಕೆ ಇದೆಯಲ್ವಾ, ಕೆ ಸ್ಕ್ವೇರ್ ಅಂತ ಬರೀರಿ ಮಕ್ಕಳೇ. ಪಿಗೆ ಸ್ಕ್ವೇರ್ ಬರೀಬೇಕು, ಈಸ್ ಈಕ್ವಲ್ ಟು 3 ಇದೆಯಲ್ಲ ಅದನ್ನು 3 ಇಂಟು 3 ಅಂತ ಬರೀರಿ, ಇಂಟು ಕೆ ಇದೆಯಲ್ಲ ಅದನ್ನು ಕೆ ಸ್ಕ್ವೇರ್ ಅಂತ ಬರೀರಿ ಮಕ್ಕಳೇ. ಪಿ ಸ್ಕ್ವೇರ್ ಅಂದರೆ ನೋಡಿ ಮಕ್ಕಳೇ, ಈ ಸ್ಟಾರ್ ಇದೆಯಲ್ಲ ಇಲ್ಲಿಂದ ಈ ಭಾಗವನ್ನು ಮಾತ್ರ ತೊಗೋಬೇಕು. ಪಿ ಸ್ಕ್ವೇರ್ ಅಂದ್ರೇನು, ಕ್ಯೂ ಸ್ಕ್ವೇರ್ 3 ಇಲ್ಲಿ ಬರೀರಿ, ಕ್ಯೂ ಸ್ಕ್ವೇರ್ 3 ಇಲ್ಲಿತ್ತಲ್ಲ ಅದನ್ನು ಬರೆದಿದ್ದೀನಿ, ಇಸ್ ಈಕ್ವಲ್ ಟು ಇದಿಷ್ಟು ಹಂಗೆ ಬರೀರಿ ಮಕ್ಕಳೇ, 3 ಇಂಟು 3 ಇಂಟು ಕೆ ಸ್ಕ್ವೇರ್ ಅಂತ. ಈ 3ನ ಬಿಟ್ಬಿಡಿ, ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು 3k ಸ್ಕ್ವೇರ್. ನೋಡಿ ಕ್ಯೂ ಸ್ಕ್ವೇರ್ನ ಹಾಗೆ ಬರೆದೆ, ಈಸ್ ಈಕ್ವಲ್ ಟು ಹಾಗೆ ಬರೆದಿದ್ದೀನಿ, 3k ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀನಿ. ಸರಿನಾ ಮಕ್ಕಳ? ಇದಾದ ತಕ್ಷಣ 3 ಡಿವೈಡ್ಸ್ ಕ್ಯೂ ಸ್ಕ್ವೇರ್ ಅಂತ ಬರೀಬೇಕು ಮಕ್ಕಳೇ. ಇಲ್ಲಿ ಪಿ ಆಯ್ತಲ್ವಾ, ಇದೇ ಥರನೇ 3 ಡಿವೈಡ್ಸ್ ಕ್ಯೂ ಸ್ಕ್ವೇರ್ ಅಂತ ಬರೀರಿ. ನಂತರ ಈ ಸ್ಟೆಪ್ ಇದು 3 ಡಿವೈಡ್ಸ್ ಕ್ಯೂ ಅಂತ ಬರೀರಿ. 3 ಕ್ಯೂನ ಅಪವರ್ತನ ಅಂತ ಬರೀರಿ, ಅಪವರ್ತನ. 3 ಕ್ಯೂನ ಅಪವರ್ತನ ಆಗಿದೆ. ಹಾಗಾದರೆ 3 ಅನ್ನೋದು 3 ಪಿ ಮತ್ತು ಕ್ಯೂಗಳ ಅಪವರ್ತನ. ಎಲ್ಲ ಪದಗಳಿಲ್ಲೇ ಇರ್ತವೆ ಮಕ್ಕಳೇ. 3 ಪಿ ಮತ್ತು ಕ್ಯೂಗಳ ಅಪವರ್ತನ. ಹಾಗಾದರೆ ನಮ್ಮ ಊಹೆ ತಪ್ಪಾಗಿದೆ. ದೇರ್ ಫೋರ್ √3 ನೋಡಿ ಮಕ್ಕಳೇ, ಇದನ್ನೇ ಬರೀಬೇಕು. √3 ಒಂದು ಅಭಾಗಲಬ್ಧ ಸಂಖ್ಯೆ. ಸರಿನಾ ಮಕ್ಕಳೇ? ಇದು ಪ್ರೂಫು.